ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸರ್ಕಾರಿ ಶಾಲೆಗಳತ್ತ ಎಲ್ಲರೂ ಕೂಡ ಒಲವು ತೋರಬೇಕಾಗಿದೆ ಅಂತ ಸಮಾಜ ಸೇವಕ ಹಾಗೂ ಕೂಡ್ಲಿಗಿ ಸ್ನೇಹಿತರ ಬಳಗ ಅಧ್ಯಕ್ಷರು ಆದ ಸಮಾಜ ಸೇವಕರು ಡಾಕ್ಟರ್ ಬಿ ಅಬ್ದುಲ್ ರಹಮಾನ್ ನಾಗರಿಕರಿಗೆ ಕರೆ ಕೊಟ್ಟಿದ್ದಾರೆ. ಜೂನ್ 16ರಂದು ಪಟ್ಟಣದ ಶ್ರೀ ಬಂಡ್ರಿ ಲಕ್ಷ್ಮೀ ಚಿನ್ನಪ್ಪ ಶೆಟ್ಟಿ 7ನೇ ವಾರ್ಡ್ ಸರ್ಕಾರಿ ಶಾಲೆಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು. ದೇಶದ ಹಾಗೂ ನಾಡಿನ ಗಣ್ಯರೆಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಓದಿರುವಂತವರೇ ಆಗಿದ್ದಾರೆ. ದೊಡ್ಡ ದೊಡ್ಡ ಸರ್ಕಾರಿ ಹುದ್ದೆಯಲ್ಲಿ ಇರುವವರು ಕೂಡ ಬಹುತೇಕ ಗಣ್ಯರೆಲ್ಲರೂ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಾಗಿದ್ದಾರೆ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯಬೇಕು ಅಂದ್ರೆ ಅದು ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಸಾಧ್ಯ ಎಂದಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಗುಣಮಟ್ಟ ಹಾಗೂ ಉನ್ನತ ಪದವಿಗಳಲ್ಲಿ ಮಹತ್ತರ ಸಾಧನೆಗೈದವರು ಸರ್ಕಾರಿ ಶಾಲಾ ಶಿಕ್ಷಕರಾಗಿ ಸೇವೆಗೆ ನೇಮಕವಾಗಿದ್ದಾರೆ. ಆದರೆ ಖಾಸಗಿ ಶಾಲೆಗಳ ಕಟ್ಟಡಗಳು ಮಾತ್ರ ಬೃಹದಾಕಾರಗಳಲ್ಲಿ ಇರುತ್ತೆ. ಆದರೆ ಅದರಲ್ಲಿ ಶಿಕ್ಷಕರು ಸರ್ಕಾರಿ ಶಿಕ್ಷಕರಂತೆ ವ್ಯಾಸಂಗದಲ್ಲಿ ಸಾಧನೆ ಮಾಡಿರುವ ಸಾಧ್ಯತೆ ಕಡಿಮೆ ಎಂದಿದ್ದಾರೆ. ಕಾರಣ ನಾಗರಿಕರಲ್ಲಿ ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ಸೇರಿಸಬೇಕು. ಆ ನಿಟ್ಟಿನಲ್ಲಿ ಪೋಷಕರಲ್ಲಿ ನಾಗರಿಕರಲ್ಲಿ ಮನವಿ ಮಾಡಿದ್ರು. ಮೌಲಾನಾ ಅಬು ಕಲಾಂ ಆಜಾದ್ ಅವರ ಸಂದೇಶವಾದ ಸರ್ಕಾರಿ ಶಾಲೆ ಕೊಟ್ಟಂತಹ ಗುಣಮಟ್ಟದ ಶಿಕ್ಷಣ ಸಮಾಜದಲ್ಲಿ ಕ್ರಾಂತಿಯನ್ನು ಉಂಟು ಮಾಡುತ್ತೆ ಎಂಬ ಸಂದೇಶವನ್ನು ಅವರು ವಿವರಿಸಿದ್ದಾರೆ. ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಆದರ್ಶಗಳು, ಅವರ ಜೀವಗಾಥೆ ಕುರಿತು ಸಂಕ್ಷಿಪ್ತವಾಗಿ ಪರಿಚಯ ನೀಡಿದ್ದಾರೆ. ವಿದ್ಯೆ ಎಂಬ ಹುಲಿಯ ಹಾಲನ್ನ ಕುಡಿದವರು ಅನ್ಯಾಯದ ವಿರುದ್ಧ ಒಂದು ದಿನ ಹುಲಿಯಂತೆ ಘರ್ಜಿಸಲೇಬೇಕು ಅಂತ ನುಡಿಯ ಸಾರಾಂಶವನ್ನ ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ. ಎಲ್ಲರೂ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಸೇರಿಸೋದ್ರ ಮೂಲಕ ಸರ್ಕಾರಿ ಶಾಲೆಗಳ ಏಳಿಗೆಗೆ ಶ್ರಮಿಸಬೇಕು ಅಂತ ನಾಗರಿಕರಲ್ಲಿ ಕೋರಿದ್ದಾರೆ. ಮುಖ್ಯ ಶಿಕ್ಷಕರು ಆದ ಬಿ ಮಾರಿಶ್ ರವರು ಮಾತನಾಡಿ, ವಿದ್ಯಾಭ್ಯಾಸ ಕೇವಲ ಉದ್ಯೋಗಕ್ಕಾಗಿ ಅಥವಾ ಪ್ರಮಾಣ ಪತ್ರಗಳಿಗೆ ಮಾತ್ರ ಸೀಮಿತವಾಗಬಾರದು. ಸಮಾಜ ಸೇವೆ, ನಾಡು ನುಡಿ ಸೇವೆಗಳಿಗೂ ಜೀವನದ ಅಮೂಲ್ಯ ವೇಳೆಯಲ್ಲಿ ವಿನಿಯೋಗಿಸಬೇಕು. ಅದಕ್ಕೆ ಸ್ನೇಹಿತರ ಬಳಗದ ಅಬ್ದುಲ್ ರಹಮಾನ್ ಅವರೇ ಸಾಕ್ಷಿಯಾಗಿದ್ದಾರೆ. ಅವರು ಉದ್ಯೋಗದಲ್ಲಿ ವ್ಯಾಪಾರೋದ್ಯಮಿ, ಜೊತೆಗೆ ಅವರು ತಮ್ಮ ಜೀವನದ ಉಳಿದರ್ಧ ಸಮಯವನ್ನ ಸಮಾಜ ಸೇವೆಗೆ ಮೀಸಲಿರಿಸಿಕೊಂಡಿದ್ದಾರೆ. ಸಮಾಜ ಸೇವಕರು ಅಂತ ಪ್ರಸಿದ್ಧರಾಗಿದ್ದಾರೆ. ಅವರು ಸ್ನೇಹಿತರ ಬಳಗ ಸಂಘಟನೆ ಅಡಿಯಲ್ಲಿ ಕಳೆದ 9 ವರ್ಷಗಳಿಂದ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದು, ವಿದ್ಯಾರ್ಥಿಗಳಿಗೆ ಪಠ್ಯ ಸಾಮಗ್ರಿಗಳು, ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಗುರುತಿಸಿ ಗೌರವಪೂರ್ವಕವಾಗಿ ಸನ್ಮಾನಿಸಿ ಪ್ರೋತ್ಸಾಹಿಸುವುದು, SSLC, PUC ಹಾಗೂ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಆತ್ಮಸ್ಥೈರ್ಯ ತುಂಬುವಲ್ಲಿ ಉಚಿತ ತರಬೇತಿ ಶಿಬಿರಗಳ ಆಯೋಜನೆ ಮತ್ತು ಮೋಟಿವೇಟ್ ಸ್ಪೀಚ್, ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರಗಳ ಆಯೋಜನೆ ಮತ್ತು ಉಚಿತ ಸೀಳು ತುಟಿ, ಸೀಳು ಅಂಗಳ ಶಸ್ತ್ರಚಿಕಿತ್ಸೆ ಶಿಬಿರಗಳನ್ನು ಹಮ್ಮಿಕೊಳ್ಳುವುದು, ನಾಡು ನುಡಿ ದೇಶ ಸೇವೆಗಳಲ್ಲಿ ಹೋರಾಟಗಳಲ್ಲಿ ಭಾಗವಹಿಸುವುದು. ಈ ಮೂಲಕ ಕಳೆದ 9 ವರ್ಷಗಳಿಂದ ಅವರು ಸತತ ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆಂದು ವಿದ್ಯಾರ್ಥಿಗಳಿಗೆ ವಿವರಿಸಿದ್ದಾರೆ. ನಮಗೆ ಆತ್ಮೀಯರು ನಮಗಿನ್ನ ಸಣ್ಣವರಿಲ್ಲ ಅಂತಲ್ಲ, ಆದರೆ ಈ ಒಂದು ವಯಸ್ಸಿನಲ್ಲಿ ಶಿಕ್ಷಣಕ್ಕೆ ಬಹಳಷ್ಟು ಒತ್ತನ್ನು ಕೊಡ್ತಕ್ಕಂಥ ಒಬ್ಬ ಸಮಾಜ ಸೇವಕ. ಶಿಕ್ಷಣದ ಬಗ್ಗೆ ಎಲ್ಲಿಲ್ಲದ ಆಸಕ್ತಿ. ಕೆಲವು ಸ್ನೇಹಿತರನ್ನು ನೋಡಿದಿರಿ, ಅವರು ಬೇರೆ ರೀತಿಯಲ್ಲಿ ಒಂದು ಕೆಲವು ಕಾರ್ಯಕ್ರಮಗಳಿಗೆ ಅಥವಾ ಬೇರೆ ಒಂದು ಕೆಲಸ ಕಾರ್ಯಗಳಲ್ಲಿ ಕಾರ್ಯನಿರತರಾಗಿರ್ತಾರೆ. ಆದರೆ ಸಾಕಷ್ಟು ಸುಮಾರು ಈಗ ನಾನು ತಿಳಿದ ಮಟ್ಟಿಗೆ ಒಂದು 5-6 ವರ್ಷಗಳ ಕಂಟಿನ್ಯೂ ಆಗಿ ನಾನು ಕಂಟಿನ್ಯೂ ಆಗಿ ನೋಡ್ತಿದ್ದೀನಿ. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 10 ವರ್ಷಗಳ, ನಾನು 5-6 ವರ್ಷಗಳ ಕಾಲ ಇಲ್ಲೇ ಸ್ಥಳೀಯವಾಗಿ ಅಥವಾ ಬೇರೆ ಒಂದು ಹಳ್ಳಿಗಳಲ್ಲಿ ಶಾಸಕರನ್ನು ಕರೆದುಕೊಂಡು ಚುನಾಯಿತ ಮತ್ತು ಊರಿನ ಪ್ರಮುಖರೊಡನೆ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಅದರಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೂ ಮುಂದಿನ ಅವರ ಜೀವನದ ಬಗ್ಗೆ ಸಾಕಷ್ಟು ಅವರು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಉಪನ್ಯಾಸವನ್ನು ನೀಡಿದ್ದಾರೆ. ಒಂದು ಧಾರೆ ಎಳೆಯುವಂತ ಹಿರಿಯರು, ಗೌರವಾನ್ವಿತರಾದಂತಹ ಶ್ರೀ ತ್ರಿವೇಣಿ ಅಕ್ಕನವರಿಗೆ ಕೂಡ ನಮ್ಮ ಸ್ನೇಹಿತರ ಬಳಗದ ವತಿಯಿಂದ ಒಂದು ಶಾಲಾ ಹಾಕುವುದರ ಮೂಲಕ ಅವರಿಗೆ ಗೌರವಿಸ್ತಾ ಇದ್ದೀವಿ. ಯಾಕಂದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ಗೆ ನೋಡ್ತಾ ಇದ್ರಲ್ಲ, ಎಸ್, ಅದು ಅಂಬೇಡ್ಕರ್ ಮಾತಾಡ್ತಾರೆ. ವಿದ್ಯೆ ಎಂಬ ಹುಲಿಯಾಲನ್ನು ಕುರಿತವನು ಒಂದು ದಿನ ಹುಲಿಯಂತೆ ಘರ್ಜಿಸಲೇಬೇಕು. ಆ ಘರ್ಜನೆ ನಿಮ್ಮಲ್ಲಿದೆ. ಯಾರು ಹೇಳ್ತಾ ಇದ್ರೆ ಏನ ಇನ್ನೊಂದ್ಸರಿ, ವಿದ್ಯೆ ಎಂಬ ಹುಲಿಯಾಲನ್ನು ಕುಡಿದವನು ಒಂದು ದಿನ ಘರ್ಜಿಸಲೇಬೇಕು. ವಿದ್ಯೆ ಒಂದು ಶಕ್ತಿ. ಈ ಭೂಮಿ ಮೇಲೆ ದೊಡ್ಡ ಆಸ್ತಿ ಅಂದ್ರೆ ಶಕ್ತಿ ಅಂದ್ರೆ ವಿದ್ಯೆ. ಕಲಿಲಾರ್ದು, ಅಳಿಲಾರ್ದು, ಸವಿಲಾರ್ದು. ನಾನು ನೋಡ್ತಾ ಇದ್ರಲ್ಲ, ಕಲಿಲಾರ್ದು, ಅಳಿಲಾರ್ದು, ಸವಿಲಾರ್ದು ಅಂತಂದ್ರೆ ವಿದ್ಯೆ.
ಅವಿದ್ಯಾವಂತನಿಗೂ ವಿದ್ಯಾವಂತನಿಗೂ ಭೂಮಿ ಆಕಾಶ ವ್ಯತ್ಯಾಸ ಗೊತ್ತಾ ನಿಮಗೆ? ವಿದ್ಯಾವಂತನಿಗೂ ಅವಿದ್ಯಾವಂತನಿಗೂ ಯೋಚನೆ ಮಾಡಲಾದಷ್ಟು ದೂರ ಇರ್ತದೆ. ನಾನು SSLC ಒಂದೇ ಹೋಗಿರೋದು, ನನಗೆ ತುಂಬಾ ಬೇಜಾರು ಅನಿಸ್ತಾ ಇದೆ. ಆದ್ರೂ ನಾನು ಯಾರಿಗೆ ಕಮ್ಮಿ ಇಲ್ಲ. ನಾನು ಬೆಂಗಳೂರಲ್ಲಿ ದೊಡ್ಡ ಟಿವಿ IAS ಅಧಿಕಾರಿಗಳು, ನಾನು ಓದಿದ್ರೆ ಸಾಕು ಸರ್, ಒಂದು 10 ನಿಮಿಷ ಮಾತಾಡಿ. ಸ್ವಾಮಿ, ನೀವು ಓದಿರೋ ಪುಸ್ತಕ ನನ್ನ ಕೈಯಿಂದ ಒಪ್ಪಿಕೊಳ್ಳಕ್ಕಾಗಲ್ಲ, ಅಷ್ಟೊಂದು ನೀವು ಓದಿದ್ದೀರಿ. ಎಲ್ಲಿ ಶ್ರಮ ಇರಲ್ಲ ಅಲ್ಲಿ ಏನು ಸಿಗಲ್ಲ. ಲೇ ಅಣ್ಣಯ್ಯ ನೋಡ್ಲಾ ಇಲ್ಲಿ ನಾನು ಯಾವಾಗ ನೀನೇ ಇಲ್ಲೂ ನನ್ ನೋಡು, ನೀನೇ ಕಣ ಅಂಬೇಡ್ಕರ್ ಆಗೋದು ಮುಂದೆ. ನೀನು ದೊಡ್ಡ ವಿದ್ಯಾವಂತ ಆಗ್ತೀನಿ. ನೀನು ಚಿಕ್ಕಂದ್ರೆ ಬುದ್ಧಿವಂತರ ಅಂತೆಲ್ಲ ಹೇಳಿದ್ರು ಹೋಗ್ಬೇಡಿ. ನನ್ನ ಸ್ನೇಹಿತ ಡಾಕ್ಟರ್ ಶಿವಕುಮಾರ್ ಅಂತ ಹೇಳ್ಬಿಟ್ಟು, ಡಾಕ್ಟರ್ ಶಿವಕುಮಾರ್, ನಾವು ಸಲ್ಲಮ ಶಾಲೆಯಲ್ಲಿ ಓದಿರೋದು, ನಾವು ಇಲ್ಲ ವಯಸ್ಸಲ್ಲಿ ಕುದುರ್ತಾ ಇದ್ವಿ. ನನಗಂತ ವಿದ್ಯೆ ಇರ್ತಿತ್ತು. 1ರಿಂದ 20ರವರೆಗೆ ಮಗ್ಗಿ ಕುಡಿಯೋದು ಹೇಳಿದಾಗ ಕಣ್ಣು ಮುಚ್ಚ ಕೈ ಹಿಡ್ಕೊಂಡು ಮಗ್ಗಿ ತಪ್ಪಿದ್ರೆ ಕಣ್ಣಾಗ ರಕ್ತ ಬರ್ದಾಗ ಹಂಗ ಹೊಡಿತಿದ್ದ ಮೊದಲ ಸ್ನೇಹಿತ ಒಬ್ನು. ಕಣ್ಣಾಗ ಮೂಗಿನಿಂದ ಬಾಯಾಗ್ಲಿಂದ ರಕ್ತ ಬರ್ಬೇಕು, ಹಂಗ ಹೊಡಿಬೇಕು. ಹೊಡೆದ್ರು ಕೂಡ ನಾವು ಅದನ್ನೇ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೋಬೇಕು. ಅಲ್ಲಿ ಯಾರು ಗ್ಯಾಪ್ ಬಿಡ್ತಿದ್ದಲ್ಲ ನಾವು. ಅಂತ ಶಿಕ್ಷಣ ಇತ್ತು, ಕಲ್ಲ ಮೇಲೆ ಬರ್ದಂಗೆ ಇರ್ತಿತ್ತು ಶಿಕ್ಷಣ. ಆದ್ರೆ ಅನಿವಾರ್ಯ ಅನಿಸ್ತಾ ಇದೆ, ಇವೆಲ್ಲ ನೋಡ್ತಾ ಇದ್ರೆ ತುಂಬಾ ಬೇಜಾರು ಅನಿಸ್ತದೆ. ಕಲ್ಲನ್ನ ಕಡಿದ್ರೆ ಮಾತ್ರ ಶಿಲ್ಪಿ ಆಗೋದು, ಕಡಿಯೋದಕ್ಕೆ ದಾರಿನೇ ಕೊಡ್ದಂಗೆ ಸರ್ಕಾರಗಳು ಅವರವರು ಒಂದು ಇದು ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಹೊರತು ಯಾವುದು ಏನು ಸರಿ ಹೋಗ್ತಾ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಟೀಚರ್ ಬೈದಿದ್ದು ಒಳ್ಳೆಯದಕ್ಕೆ, ಅವ್ರಿಗೂ ಮಕ್ಕಳಿದ್ದಾರೆ, ಸರಿಗೂ ಮಕ್ಕಳಿದ್ದಾರೆ. ನಿಂತರ ಟೀಚರ್ಗೆ ಪುಟ್ಟಿ ನನ್ ನೋಡ್ತೀಯಲ್ಲ, ಆಮೇಲೆ ಮನೆಯಲ್ಲ ಆಡೋದು ಹೋಗಿ. ಸರಿ ಕೂಡ ಮಕ್ಕಳಿದ್ದಾರೆ, ಅಣ್ಣರಿಗೂ ಟೀಚರ್ ಕೂಡ ಮಕ್ಕಳಿದ್ದಾರೆ. ಏನೇ ಮಾಡಿ ಟೀಚರ್ ಸೀನಿಯರ್ ಗುಣವತ್ತಿಗೆ ಹೇಳ್ಬೇಕು. ನೀವು ಅವ್ರಿಗೆ ಎದುರಾಗಿ ಮಾತಾಡಬಾರ್ದು. ಯಾವತ್ತು ಎದುರಾಗಿ ಮಾತಾಡ್ತೀರಿ, ಯಾವತ್ತು ತಂದೆ ತಾಯಿ ಮನಸ್ಸು ನೋಯಿಸ್ತೀರಿ ಅನ್ಕೊಳ್ಳಿ, ನೀವೇನು ಮಾಡಕ್ಕಾಗಲ್ಲ, ಏನು ಸಾಧನೆ ಮಾಡಕ್ಕೂ ಆಗತ್ತೆ ಇಲ್ಲ. ದೇವರು ನಮಗೆ ಭಾರತ ದೇಶದಲ್ಲಿ ಹುಟ್ಟಿಸಿದ ನಮಗೆ ಒಂದು ಪುಣ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದ್ರೆ ಈ ದೇಶ ಸರ್ವಧರ್ಮೀಯರ ದೇಶ. ಬೇರೆ ದೇಶಗಳೆಲ್ಲ ಒಂದೊಂದೇ ಧರ್ಮ ಇದೆ, ಒಂದೊಂದೇ ಜಾತಿ ಇದೆ, ಒಂದೊಂದೇ ಸಮುದಾಯ ಇದೆ. ಆದ್ರೆ ನಮ್ಮ ದೇಶದಲ್ಲಿ ಸವಿಲಾರ್ದು, ನಮ್ಮ ನೋಡ್ತಾ ಇದ್ರಲ್ಲ, ಕಳಿಲಾರ್ದು, ಅಳಿಲಾರ್ದು, ಸವಿಲಾರ್ದು ಅಂತಂದ್ರೆ ವಿದ್ಯೆ. ಅವಿದ್ಯಾವಂತನಿಗೂ ವಿದ್ಯಾವಂತನಿಗೂ ಭೂಮಿ ಆಕಾಶ ವ್ಯತ್ಯಾಸ ಗೊತ್ತಾ ನಿಮಗೆ? ವಿದ್ಯಾವಂತನಿಗೂ ಅವಿದ್ಯಾವಂತನಿಗೂ ಯೋಚನೆ ಮಾಡಲಾದಷ್ಟು ದೂರ ಇರ್ತದೆ. ನಾನು SSLC ಒಂದೇ ಹೋಗಿರೋದು, ನನಗೆ ತುಂಬಾ ಬೇಜಾರು ಅನಿಸ್ತಾ ಇದೆ. ಆದ್ರೂ ನಾನು ಯಾರಿಗೆ ಕಮ್ಮಿ ಇಲ್ಲ. ನಾನು ಬೆಂಗಳೂರಲ್ಲಿ ದೊಡ್ಡ ಟಿವಿ IAS ಅಧಿಕಾರಿಗಳು, ನಾನು ಓದಿದ್ರೆ ಸಾಕು ಸರ್, ಒಂದು 10 ನಿಮಿಷ ಮಾತಾಡಿ. ಸ್ವಾಮಿ, ನೀವು ಓದಿರೋ ಪುಸ್ತಕ ನನ್ನ ಕೈಯಿಂದ ಒಪ್ಪಿಕೊಳ್ಳಕ್ಕಾಗಲ್ಲ, ಅಷ್ಟೊಂದು ನೀವು ಓದಿದ್ರಿ. ಎಸ್ಡಿಎಂಸಿ ಅಧ್ಯಕ್ಷರು ಆದ ಸಿರಿಬಿ ರಾಘವೇಂದ್ರ ಹಾಗೂ ಶಾಲಾ ಶಿಕ್ಷಕರು ಆದ ಶ್ರೀಮತಿ ಲಕ್ಷ್ಮೀದೇವಿ, ಮಲ್ಲಮ್ಮ, ಅರುಣ, ನೇತ್ರಾವತಿ, ಹನುಮಂತಪ್ಪ ಉಪಸ್ಥಿತರಿದ್ದರು. ನೂರಾರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.